ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ಅಕ್ಷಯ ವೃಕ್ಷವನ್ನು ನೀವು ಈಗಲೇ ಬರ್ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆದಷ್ಟು ಬೇಗ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ನಮ್ಮ ಪ್ರತಿಯೊಂದು ವಿಡಿಯೋಸ್ನಲ್ಲಿ ಕೂಡ ಉತ್ತಮವಾಗಿರುವಂಥ ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ತಾ ಇರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು ನಮ್ಮ ಜೊತೆಲಿದ್ದಾರೆ. ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಏನಾದರೂ ಒಂದು ಸಮಸ್ಯೆ ಆದಾಗ ಒಂದು ರೀತಿ ಫ್ಯಾಮಿಲಿ ಖಾನ್ದಾನ್ ಎಲ್ಲರೂ ಎಳ್ದುಬಿಡ್ತೀವಿ ಅಂತ ಹೇಳ್ಬೋದು. ಯಾರು ಮಾಡಿದ್ರೋ ನಮ್ಮ ಫ್ಯಾಮಿಲಿನಲ್ಲಿ ಗೊತ್ತಿಲ್ಲ ಅಂತ. ಅದೇ ರೀತಿ ಮಾತು ಹೇಳ್ತಿರ್ತೀವಿ. ಏನೋ ನಮ್ದು ಯಾವುದೋ ಒಂದು ಕೆಲಸ ಆಗಿಲ್ಲ ಅಂದಾಗೂ ಅಂದ್ಕೊಳ್ತೀವಿ, ನಮ್ಮ ತಂದೆ ತಾಯಿ ಏನು ಕರ್ಮ ಮಾಡಿದಾರೋಪ್ಪ, ನನ್ನ ಜೀವನದಲ್ಲಿ ಏಳ್ಗೆನೇ ಆಗ್ತಾ ಇಲ್ಲ, ನಾನು ಯಾವ ಕೆಲಸ ಕೈ ಹಾಕಿದ್ರೂ ಅರ್ಧಂಬರ್ಧ ಈ ಥರ ಎಲ್ಲ. ಸೊ ತಂದೆ ತಾಯಿ ಮಾಡಿರುವಂಥ ಕರ್ಮ ಅವ್ರ ಮಕ್ಕಳು ಆಗಿದ್ರೆ ನಮಗದು ಕ್ಯಾರಿ ಆಗತ್ತಾ? ಏನಾದರೂ ಕೆಟ್ಟದಿದ್ದರೆ ಏನು ಹೇಳ್ತೀರಾ? ಅದರಿಂದ ಏನಾದರೂ ಹೊರಗಡೆ ಬರಬಹುದಾ ನಾವು? ಅದು ಹೆಂಗೆ ಗೊತ್ತಾಗುತ್ತೆ? ಏನಾದರೂ ಇಂಡಿಕೇಶನು ಇದ್ರ ಬಗ್ಗೆ ತಿಳಿಸ್ಕೊಡಿ. ಅಂದರೆ ಮಕ್ಕಳು ಕಷ್ಟಪಡ್ತಿರ್ತಾರೆ. ಸೊ ನಾವು ಏನೇ ಮಾಡಿದ್ರೂ ಸಕ್ಸಸ್ ಆಗಲ್ಲ. ನಮ್ಮ ತಂದೆ ತಾಯಿ ಏನು ಮಾಡಿದಾರೋ ಕರ್ಮ ಅದು ನಮಗೆ ಟ್ರಾನ್ಸ್ಫರ್ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ. ಅದು ನಿಜವಾಗ್ಲೂ ಆಗಿರುತ್ತಾ ಇಲ್ವಾ? ಆಗಿದ್ರೆ ಹೆಂಗೆ ಗೊತ್ತಾಗತ್ತೆ ನಮಗೆ? ಅದೇ ಮಕ್ಕಳಿಂದ ತಂದೆ ತಾಯಿ ಕಷ್ಟಪಡ್ತಿದ್ರೆ ಅದು ವಯಸ್ಸು ವರ್ಸ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಸತ್ಯ. ನೀವು ಕೇಳಿದ ಪ್ರಶ್ನೆ ಇದೆಯಲ್ಲ, ಇದು ಬಹಳ ಕಡೆ ನಡೀತಾ ಇರುತ್ತೆ, ಉಪಯೋಗವಾಗುವಂಥದ್ದು ಕೂಡ. ಲೀಲಾಮಾನುಷಿ ವಿಗ್ರಹನಾಗಿರತಕ್ಕಂತಹ ಭಗವಂತನ ಈ ಅಂಗಡಿಯಲ್ಲಿ, ಈ ಜಗತ್ತೇ ಅವನದೊಂದು ಅಂಗಡಿ ಅಂದ ಮೇಲೆ ಕೊಡುವುದು ಕೊಳ್ಳುವುದು ವ್ಯಾಪಾರ ಅಂತ ನಾವು ಹೋಲಿಕೆ ಮಾಡಿದ್ದೇ ಆದರೆ, ಶಿವನ ಆಜ್ಞೆ ಇಲ್ಲದೆ ಒಂದು ಹುಲ್ಲುಗಡ್ಡೆಯು ಕೂಡ ಅಲಗಾಡದು ಅನ್ನೋದು ಸತ್ಯವಾದರೆ, ಇಂತಹ ಮಾತುಗಳೆಲ್ಲವೂ ಕೂಡ ಇರೋದೇ ಆದರೆ, ಒಳ್ಳೆಯ ಉತ್ತಮವಾಗಿರ್ತಕ್ಕಂತಹ ಮಕ್ಕಳು ಜನಿಸಬೇಕಾದರೂ ತಂದೆ ತಾಯಿಗಳು ಪುಣ್ಯವನ್ನು ಖಂಡಿತ ಮಾಡಿರಬೇಕು. ಅದೇ ರೀತಿಯೇ ನಮಗೆ ಒಳ್ಳೆ ತಂದೆ ತಾಯಿ ಸಿಗಬೇಕು ಅಂತಂದರೆ ಆ ಮಕ್ಕಳು ಪುಣ್ಯವನ್ನು ಮಾಡಿರಬೇಕು. ಏನಾದರೂ ಆಪೋಸಿಟ್ ಕರ್ಮ ಅಂತ ಮಾಡಿದರೆ ಆಬ್ವಿಯಸ್ಲಿ ಇನ್ನದೇನಿತ್ತು ಅದು ನಡೆದೇ ತೀರುವುದು. ನಾಲ್ಕು ಗೋಡೆ ಮಧ್ಯೆ ಏನೋ ಗೊತ್ತಿಲ್ಲ ಬಿಡು ಅಂತ ಏನೇ ಮಾಡಿದರೂ ಕೂಡ ಆ ಕರ್ಮ ಫಲ ಯಾರನ್ನೂ ಕೂಡ ಬಿಡೋದು, ಯಾವುದೇ ಕಾರಣಕ್ಕೂ ಕೂಡ ಬಿಡೋದು. ಈ ಆಂಧ್ರದಲ್ಲಿ ಜಗನ್ ಗೆದ್ದಾಗ ಈ ಯಾರು ಈಗ ಗೆದ್ದಿರ್ತಕ್ಕಂಥವ್ರು ನಾಯ್ಡು ಏನಿದ್ದಾರೋ ಅವ್ರ ಬಗ್ಗೆ ಬಹಳ ತುಚ್ಛವಾಗಿ ಮಾತಾಡಿದ್ದು, ನಿಂದಿಸಿದ್ದು ಎಲ್ಲವನ್ನು ಕೂಡ ಚಂದ್ರಬಾಬು ನಾಯ್ಡು ಮೇಲೆ. ಆನಂತರ ಇದೀಗ ಉಲ್ಟಾ, ಆತ ಸೋತಿದ್ದಾನೆ, ಈಗ ಈತನ ಪದವಿ ಬಂದಾಗಿದೆ. ಚಂದ್ರಬಾಬು ನಾಯ್ಡು ಈಗ ಅದಕ್ಕೆ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ. ಈತ ಗೆದ್ದಾಗ ಅಹಂಕಾರದ ಮಾತುಗಳು ಈತ ಹಾಡಿದ್ದರು. ಈತ ಸುಮ್ಮನೆ ಕೇಳಿಸ್ಕೊಂಡು ನೋವುಂಡಿದ್ದ ಆದಮೇಲೆ ಮತ್ತೆ ಈತನ ಕಡೆ ಚಕ್ರ ತಿರುಗಿತು. ಇದೀಗ ಮತ್ತೆ ಅವನ ಅದೇ ಸ್ಥಿತಿಗೆ ಬಂದ. ಅದಕ್ಕೆ ಈಗ ಎಚ್ಚೆತ್ಕೊಳ್ಬೇಕು. ನಾವು ಗೆದ್ದಾಗ ಆಗಿರಬಹುದು, ನಾವು ಚೆನ್ನಾಗಿದ್ದಾಗ ಆಗಿರಬಹುದು, ಹೊಗಳಿಕೆಗಳು, ತೆಗಳಿಕೆಗಳು, ಅವಮಾನಗಳು, ಸನ್ಮಾನಗಳು ಸಮವಾಗಿ ಸ್ವೀಕೃತಿಯ ಭಾವನೆ ಇರೋದಾದರೆ ಕರ್ಮದ ಫಲಗಳು ಬಹುಶಃ ಮುಂದಕ್ಕಾದರೂ ಕೂಡ ನಿಮ್ಮನ್ನು ಆ ಒಂದು ಕಷ್ಟಕ್ಕೆ ಸಿಲುಕಿಸಲಾರದು. ನೀವು ಅದ್ಭುತವಾಗಿ ಏನು ಕರ್ಮ ಮಾಡಿದ್ದೀವೋ ನಮಗಿಂತ ಅಂತ ಏನೇನು ಮಾತಾಡ್ತೀರೋ ಬಹುಶಃ ನೀವು ಆ ಮಾತಾಡೋ ಮಾತಲ್ಲೇ ಆ ನೋವು, ಆ ಕರ್ಮ ಇದೆ ಅಂತಂದರೆ ಅದಕ್ಕೆ ಸ್ವಲ್ಪ ನೀವು ಎಚ್ಚೆತ್ಕೊಳ್ಬೇಕಾಗತ್ತೆ. ಯಾವ ಹಾದಿಯಲ್ಲಿ ನಾವಿದ್ದೀವಿ, ಯಾಕೆ ನಷ್ಟ ಹೊಂದುತ್ತಾ ಇದ್ದೀವಿ, ಅಪ್ಪ ಅಮ್ಮನ್ನ ಬೈಕೊಳ್ಳುತ್ತಿದ್ದೀವಿ ಅಂತಂದರೆ ಮತ್ತಷ್ಟು ಕಷ್ಟಕ್ಕೆ ಸಿಲುಕೊಂಡ್ಬಿಡ್ತೀವಿ, ಮತ್ತೊಂದು ಕರ್ಮದಲ್ಲಿ ಸಿಲುಕೊಂಡ್ಬಿಡ್ತೀವಿ. ಯಾರನ್ನೂ ಕೂಡ ಇಲ್ಲಿ ನೀವು ನಿಂದಿಸೋ ಹಾಗಿಲ್ಲ. ನೀವೇನೇ ಕಷ್ಟಪಡ್ತಿದ್ರು, ಏನೇ ನಷ್ಟ ಆಗುತ್ತಿದ್ರು, ನಿಮ್ಮ ಎಲ್ಲದಕ್ಕೂ ಕೂಡ ಸೋಲಿಗಾಗಿರ್ಬೋದು, ಕಷ್ಟಕ್ಕಾಗಿರ್ಬೋದು, ದುಃಖಕ್ಕಾಗಿರ್ಬೋದು, ನೋವಿಗಾಗಿರ್ಬೋದು, ನಲಿವಿಗಾಗಿರ್ಬೋದು, ಎಲ್ಲದಕ್ಕೂ ನೀವೇ ಕಾರಣ. ಭಾಗಶಃ ಆಪೋಸಿಟ್ ವ್ಯಕ್ತಿ ಸ್ವಲ್ಪ ಮಟ್ಟಿಗೆ ಕಾರಣವಾಗಿರ್ತಾನೆ. 85-90% ನೀವೇ ಕಾರಣರಾಗಿರ್ತೀರ. ಅದು ಜನ್ಮದಾರಭ್ಯ ಪಡೆದುಕೊಂಡ ಭಾಗ್ಯಗಳಲ್ಲಿ ಈ ಕರ್ಮವು ಇನ್ಕ್ಲೂಡ್ ಆಗಿರೋದ್ರಿಂದ ಬರೆದಿಟ್ಕೊಳ್ಬೇಕು. ಆ ಮಕ್ಕಳು ಅಪ್ಪ ಅಮ್ಮನ ಬೈಕೊಳ್ಳೋದು ಸಾಧ್ಯವೇ ಇಲ್ಲ. ಇನ್ನು ಅಪ್ಪ ಅಮ್ಮ ಬೇಕಾದರೆ ಮಕ್ಕಳನ್ನ ಬೈದು ಬಿಡ್ಬೋದು. ಎಂಥ ಕರ್ಮದ ಮಕ್ಕಳೇ ನಮಗೆ, ಯಾವ ಪ್ರಾರಬ್ಧವೋ ಇವು ಅಂತ ಬೈಲಿಕ್ಕೆ ತಂದೆ ತಾಯಿಗೆ ಅಧಿಕಾರ ಇದೆ. ಆದರೆ ಮಕ್ಕಳು ಎಂಥ ತಂದೆ ತಾಯಿಗಳು ನಮ್ಮ ಕರ್ಮ ಅಂತ ಬೈಕೊಳ್ತಾರೆ ಅಂತಂದರೆ ಇನ್ನೊಂದಷ್ಟೇ ಆ್ಯಡ್ ಆಗುತ್ತೆ. ಅದ್ರ ಜೊತೆಗೆ
ಈಗಿರೋ ಕಷ್ಟಗಳ ಸಾಕಾಗಿಲ್ಲ, ಮತ್ತೊಂದೆರಡು ಆ್ಯಡ್ ಆಗ್ತವೆ. ಅದಕ್ಕೆ ಅದಾಗಬಾರದು. ಒಟ್ಟಾರೆ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಮಕ್ಕಳು ಅಥವಾ ತಂದೆ ತಾಯಿಗಳು ಇಬ್ಬರೂ ಯೋಚನೆ ಮಾಡಿ ಒಂದು ಕಡೆ ಬರ್ತಾ ಇದಕ್ಕೊಂದು ಉತ್ತರವನ್ನು ಕಂಡುಕೊಳ್ತೀವಿ ಅಂತಂದರೆ ಇಲ್ಲಿಂದಲೇ ಸ್ಟಾಪ್ ಮಾಡೋದು ಸಮಾಜಕ್ಕೆ ವಿಶೇಷವಾಗಿ ನೀವು ಮಾಡ್ತೀವಿ ಅಂತಂದರೆ ಈ ಸಾಮಾಜಿಕವಾಗಿರ್ತಕ್ಕಂಥ ಕ್ಷೇತ್ರಗಳು, ಸ್ಕೂಲು, ಕಾಲೇಜು, ದೇವಾಲಯ, ಕ್ರೀಡಾಂಗಣ ಇಂತಹದ್ದಕ್ಕೆ ಸುಣ್ಣ ಬಣ್ಣವನ್ನು ಹೊಡೆಸುವುದರಿಂದ ನಮ್ಮ ಬದುಕಿನಲ್ಲಿ ವಿಶೇಷವಾಗಿ ಅಲಂಕೃತವಾಗಿರ್ತಕ್ಕಂಥ ಕಲರ್ಫುಲ್ ಜೀವನ ಮಾಡಲಿಕ್ಕೆ ಸಾಧ್ಯವಿದೆ. ಕರ್ಮಗಳು ಕಳೆದು ಶೀಘ್ರವಾಗಿ ಯಾರಾದರೂ ಪೇಂಟ್ ಕೇಳ್ತಾರೆ, ಖುಷಿಯಿಂದ ಕೊಡಿಸಿ, ತೊಂದರೆ ಇಲ್ಲ. ಯಾವುದೋ ಒಂದು ದೇವಸ್ಥಾನಕ್ಕೆ ಕೊಡಿಸೋ ಯೋಗ್ಯತೆ ನಮಗಿಲ್ಲ, ನಡೀರಿ ನಾವೇ ತೊಗೊಂಡು ಹೊಡಿಬೇಕು. ದೇಹ ಕೊಟ್ಟಿದ್ದನಲ್ಲ ದೇವರು, ಸೇವೆ ಆದರೂ ಮಾಡಬೇಕು. ದುಡ್ಡು ಕೊಡಲಿಕ್ಕೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಾವು ಸೇವೆಯನ್ನಾದರೂ ಕೂಡ ಮಾಡಲೇಬೇಕು. ಯಾವುದಾದ್ರೂ ಸರಿಯೇ, ಒಂದು ಸ್ಕೂಲು ಕಾಲೇಜನ್ನು ಸರಿಪಡಿಸ್ತಕ್ಕಂತಹದ್ದು, ಏನೋ ಒಂದು ತೊಳಿತಕ್ಕಂಥದ್ದು, ಮತ್ತೊಂದು ತಿಂಗಳಿಗೆ ಒಂದು ಬಾರಿ ಈ ಒಂದು ಸಾರ್ವಜನಿಕವಾಗಿರ್ತಕ್ಕಂಥ ಕ್ಷೇತ್ರಗಳ ಸೇವೆಯನ್ನು ಮಾಡುತ್ತೀನಿ ಅಂತಂದರೆ ಈ ಕರ್ಮ ಅಂತ ಮಾತಾಡ್ತಿದ್ರಲ್ಲ, ಅಂತಹ ಪ್ರಾರಬ್ಧ ಕರ್ಮವನ್ನು ಕಳೆದು 6 ತಿಂಗಳ ಒಳಗಡೆ ನೀವು ಮತ್ತೆ ಆ ಪದವನ್ನು ಬಳಸಬಾರ್ದು, ಬಳಸೋದು ಇಲ್ಲ. ಅಷ್ಟೊಂದು ಅಭಿವೃದ್ಧಿಯನ್ನು ತಾವು ಕಾಣ್ತೀರಿ ಬರೀ ಸುಣ್ಣ ಬಣ್ಣ ಒಂದು ದಾನದಿಂದ ಅಥವಾ ನಾವು ಮಾಡೋ ಆ ಸೇವೆಯಿಂದ ಅಷ್ಟೊಂದು ಅಭ್ಯುದಯದ ನಮಗೆ ಕಾಣುತ್ತೆ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಮಕ್ಕಳು ಇನ್ನು ಮುಂದೆ ಆದರೂ ಆ ರೀತಿ ಯೋಚನೆ ಮಾಡಬಾರ್ದು ಅನ್ನೋದಕ್ಕೆ ನೀವು ಒಂದು ಕ್ಲಾರಿಟಿಯನ್ನು ಕೊಟ್ಟರಿ, ಜೊತೆಗೆ ಪರಿಹಾರನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಅದ್ಭುತವಾಗಿತ್ತು ನೀವು ತಿಳಿಸಿದಂಥ ವಿಚಾರ. ನೋಡ್ತಾ ಇರುವಂಥ ತಂದೆ ತಾಯಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ನಾನು ಒಂದೇ ಆ್ಯಂಗಲಲ್ಲಿ ಪ್ರಶ್ನೆ ಕೇಳಿದ್ದು, ಆದರೆ ಈಗ ನೀವು ಉತ್ತರನ ಕೇಳಿದ ಮೇಲೆ ಹೌದಲ್ವಾ ಅನ್ನೋ ಒಂದು ಮನೋಭಾವ ನನಗೂ ಕೂಡ ಬಂತು. ತುಂಬ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಗುರುಗಳು ನಿಜವಾಗ್ಲೂ ಅದ್ಭುತವಾಗಿರುವಂಥ ವಿಚಾರವನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.